ಬೆಂಗಳೂರಿನ ಆಡುಗೋಡಿಯಲ್ಲಿ ಯುವತಿ ಪೂಜಾ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಪೂಜಾ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ನಿಗೂಢವಾಗಿ ಉಳಿದುಬಿಟ್ಟಿದೆ. ಒಂದು ಆರ್ಕೆ ಮನೆ ಬಾಡಿಗೆ ಪಡೆದು ವಾಸವಿದ್ದಂತಹ ಪೂಜಾ ವಾಸವಿದ್ದಂತಹ ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತಂತೆ. ಮೃತ ಪೂಜಾಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ನೋಡಿ, ಮನೆಗೆ ಆಗಾಗ ಓರ್ವ ಬಂದು ಹೋಗ್ತಾ ಇದ್ನಂತೆ. ಮನೆ ಓನರ್ ಹೇಳಿರುವಂತದ್ದು, ಮನೆಗೆ ಅವಾಗವಾಗ ಒಬ್ಬನು ಬರ್ತಾ ಇದ್ನಂತೆ. ಸದ್ಯ ಪೂಜಾಳ ಸಿಡಿಆರ್ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಪೊಲೀಸರು. ಮೊಬೈಲ್ನಲ್ಲಿ ಸಾವಿನ ರಹಸ್ಯ ಇದೆಯಾ ಇಲ್ಲವಾ ಈಗ ಪತ್ತೆ ಹಚ್ಚುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಪೂಜಾ ಮೃತದೇಹ ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಪ್ರಾಥಮಿಕ ಮಾಹಿತಿ ಗೊತ್ತಾಗತ್ತೆ. ಇದು ಆತ್ಮಹತ್ಯೆನೋ ಅಥವಾ ಕೊಲೆಯೋ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯ ನಂತರ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾವ ರೀತಿ ಪೂಜಾ ಸಾವನ್ನಪ್ಪಿದ್ದಾಳೆ ಅನ್ನೋದು ವೇಟ್ ಮಾಡ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ. ಮರಣೋತ್ತರ ಪರೀಕ್ಷೆ ವರದಿಗಾಗಿ ಪೊಲೀಸರು ಕೂಡ ಕಾಯ್ತಿದ್ದಾರೆ. ನೋಡಿ, ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. 30 ವರ್ಷದ ಪೂಜಾ ಬೆಂಗಳೂರಿನಲ್ಲಿ ಕೆಲಸಕ್ಕಂತ ಹೇಳಿ ಬಂದಿರ್ತಾಳೆ ಬೆಂಗಳೂರಿಗೆ. ಈಕೆ ಮೂಲತಃ ಬೇರೆ ರಾಜ್ಯದವಳು, ಆದರೆ ಬೆಂಗಳೂರಿಗೆ ಕೆಲಸ ಆರಿಸ್ಕೊಂಡು ಬಂದಿರ್ತಾಳೆ. ಆದರೆ ಇತ್ತೀಚೆಗಷ್ಟೇ ಈಕೆಗೆ ಕೆಲಸ ಸಿಕ್ಕಿರಲಿಲ್ಲ ಅಂತೆ.